ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ವಿಶ್ವನಾಥ್ ಅಂತ, ಗಾಯಕ, ಮೈಸೂರು. ಇಲ್ಲಿ ನಮ್ಮ ಒಂದು ತಂಡ ಅಂತ ಹೇಳಿದ್ರೆ ಮೇಘಾಮೃತ ಇವೆಂಟ್ಸ್ ಆ್ಯಂಡ್ ಎಂಟರ್ಟೈನರ್ಸ್ ಮೈಸೂರು ವತಿಯಿಂದ ಇವತ್ತು 22ನೇ ತಾರೀಕು ಜನವರಿ 22ನೇ ತಾರೀಕು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾದಬ್ರಹ್ಮದಲ್ಲಿ. ಹೀಗೆ ಹಲವಾರು ಚಿತ್ರಗೀತೆಗಳನ್ನು ಆಯ್ದುಕೊಂಡು ನಮ್ಮ ಒಂದು ಕನ್ನಡ ರಾಜ್ಯೋತ್ಸವ ನಡೀತು ಈಗ ನವೆಂಬರಲ್ಲಿ. ಇದರಿಂದಾಗಿ ನಾವು ಸತತವಾಗಿ ಒಂದು 15 ವರ್ಷದಿಂದ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮೇಘಾಮೃತ ಇವೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ನಡೆಸ್ಕೊಂಡ್ಬಂದಿದ್ದೀವಿ. ಇದೇ ರೀತಿ ಇನ್ನೂ ಕಾರ್ಯಕ್ರಮಗಳನ್ನ ನಾವು ನಡೆಸ್ತೀವಿ ಮುಂದೆ. ಏನು ಅಂತ ಹೇಳಿದ್ರೆ ನಾವೆಲ್ಲ ರೈಲ್ವೆ ಎಂಪ್ಲಾಯ್ಗಳು. ಈಗ ಏನಕ್ಕೆ ಇದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ರೈಲ್ವೆನಲ್ಲಿ ಉದಯೋನ್ಮುಖ ಗಾಯಕರು ಹಾಗೂ ಗಾಯಕಿಯರಿದ್ದಾರೆ. ಅದರಿಂದಾಗಿ ಅವ್ರದ್ದು ನಮ್ಮದು ಎಷ್ಟೇ ಒಂದು ಕಷ್ಟ ಅಂದರೆ, ನಾವು ರೈಲ್ವೆ ವರ್ಕರ್ಸ್ ಅಂತ ಹೇಳಿದ್ರೆ ತುಂಬ ಒಂದು ಹಾರ್ಡ್ ವರ್ಕ್ ಆಗಿರ್ತೀವಿ. ನಮ್ಮದು ವರ್ಕಿಂಗ್ ನೇಚರ್ ಬಂದು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆ ಬಿಡು ಟೈಮಿನಲ್ಲಿ ಈ ಸಂಗೀತನ ಒಂದು ಅಳವಡಿಸ್ಕೊಂಡು ಎಲ್ಲ ಒಂದು ಮನೋರಂಜನೆ ಒಂದು ಮುಖಾಂತರ ಎಲ್ಲರಿಗೂ ನಮ್ಮನ್ನು ನಾವು ತೋರಿಸ್ಕೋಬೇಕು ಅನ್ನೋದು ಒಂದು ಇದರಿಂದಾಗಿ ನಾವು ಈ ಥರ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡ್ಬರ್ತಾಯಿದ್ವಿ. ಇದು ನಮ್ಮದು ಒಂದು 9ನೇ ಕಾರ್ಯಕ್ರಮ ಆಗಿ ಮುಂದುವರೆದಿದೆ. ಇದೇ ರೀತಿ ನಾವು ಮುಂದಿನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತೀವಿ. ಹಾಗೆ ನಮ್ಮ ಪ್ರೋತ್ಸಾಹ ಮಾಡಿಕೊಟ್ಟಂತಹ ಎಲ್ಲ ಮೀಡಿಯಾ ಚಾನಲ್ಸ್ ಅವರಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಹಾಗೂ ನನ್ನ ರೈಲ್ವೆ ಕಾರ್ಮಿಕರು ಹಾಗೂ ರೈಲ್ವೆಯ ಮುಖ್ಯಸ್ಥರು ಆಫೀಸರ್ಸ್ಗಳೆಲ್ಲರೂ ಬಂದಿದ್ದಾರೆ. ಹಾಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮನ ನೋಡಿ ಮನೋರಂಜನೆಯನ್ನು ಮುಖಾಂತರ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ ಇದು. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ರೈಲ್ವೆಯಲ್ಲಿ ಏನಾಯಿತು ಅಂದರೆ, ನಮಗೆ ಕೆಲಸದ ಒತ್ತಡಗಳು ಇದ್ರೂ ಸಹ ಇಲ್ಲಿ ಸುಮಾರು ಕಲ್ಚರಲ್ ಫೀಲ್ಡಲ್ಲಿ ಆದಷ್ಟು ಸುಮಾರು ಕಲಾವಿದರಿದ್ದಾರೆ. ಆ ಥರ ಇದ್ರೂ ಸಹ ಅವ್ರಿಗೇನಾಗುತ್ತೆ ಅಂದರೆ, ಕೆಲವು ಟೈಮು ಅವಕಾಶಗಳ ಕೊರತೆ ಇರುತ್ತೆ. ಅಂಥ ಅವಕಾಶಗಳು ನಮ್ಮವರಿಗೂ ಒದಗಿ ಬರಲಿ, ನಮ್ಮ ಎಂಪ್ಲಾಯ್ಸ್ಗೂ ಒದಗಿ ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು, ಆಮೇಲೆ ನಮ್ಮಲ್ಲಿನೂ ಒಂದು ಪ್ರತಿಭೆ ಇದೆ. ಅದನ್ನು ನಾವು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈಗಲೂ ಸಹ ಇವತ್ತೂ ಜನವರಿ 22ನೇ ತಾರೀಕು ನಾವು ಮಾಡಬೇಕು ಅನ್ನೋ ಕಾರ್ಯಕ್ರಮನ ಎಲ್ಲರೂ ಸೇರಿ ಸುಮಾರು 13ರಿಂದ 15 ಗಾಯಕರು, ಎಲ್ಲ ಮಹಿಳೆಯರು ಮತ್ತು ಗಂಡಸರು ಎಲ್ಲರೂ ಸೇರಿ ಒಳ್ಳೊಳ್ಳೆ ಚೆನ್ನಾಗಿ ತುಂಬ ಸುಮಧುರವಾದ ಹಾಡುಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಮೂಲಕ ಸಂಗೀತ ರಸಿಕರಿಗೆ ಒಂದು ರಸದೌತಣ ಕೊಡಬೇಕು ಅನ್ನೋದು ನಮ್ಮ ಇಲಾಖೆ. ಆ ಕಾರಣಕ್ಕೆ ಒಂದು ರಸ ಸಂಗೀತ ಇದಾದ ಮೇಲೆ ನಮ್ಮದು ಏನಾಗಿದೆ ಅಂದರೆ, ಈ ರೈಲ್ವೆ ಕಾರ್ಯಗಾರದಲ್ಲಿ ಸಾಕಷ್ಟು ಕಲಾವಿದರು ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಅದು ನಮ್ಮ ಉದ್ದೇಶ. ನಮ್ಮಲ್ಲಿ ಇರುವಂಥ ಎಲ್ಲ ಕಲಾವಿದರಿಗೂ ಒಂದು ಉದ್ದೇಶ. ಆ ಉದ್ದೇಶ ಇಟ್ಟುಕೊಂಡು ನಮ್ಮ ಕೇಂದ್ರೀಯ ರೈಲ್ವೆ ಕಾರ್ಯಗಾರದಲ್ಲಿರುವಂಥ ನಮ್ಮ ಅಧಿಕಾರಿಗಳು ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಾಕಷ್ಟು ನಮ್ಮ ಟೀಮ್ಗೆ ಒಳ್ಳೆಯೇ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನಾನು ಆಯೋಜಕ CM ಶ್ರೀನಿವಾಸ ಕಾರ್ಯಕ್ರಮದ ಆಯೋಜಕ.